ಈಗ ನಡೆಯುತ್ತಿರುವ ಭಾರತೀಯ ಪ್ರಜಾಪ್ರಭುತ್ವದ ಕೊಲೆ, ನಾವು ಎಚ್ಚೆತ್ತು ಇದನ್ನು ತಡೆಯೋಣ. ಕಿರು ಪುಸ್ತಕದ ಓದು, ತಾರೀಕು 21 ಏಪ್ರಿಲ್ 2026. ಭಾಗ 3, 2024 ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಚುನಾವಣಾ ಆಯೋಗದ ನಡತೆಯ ಒಂದು ಅವಲೋಕನ. ವೋಟ್ ಫಾರ್ ಡೆಮಾಕ್ರಸಿ ವರದಿ. ಬನ್ನಿ ನೋಡೋಣ. 2024 ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಚುನಾವಣಾ ಆಯೋಗದ ನಡತೆಯ ಒಂದು ಅವಲೋಕನ. 2024 ಲೋಕಸಭಾ ಚುನಾವಣೆಯಲ್ಲಿ NDA ಒಕ್ಕೂಟ ಸರ್ಕಾರ NDA ರಚನೆ ಮಾಡ್ತಲ್ವ. 2024 ಸಂಸತ್ ಚುನಾವಣೆಯ ವೇಳಾಪಟ್ಟಿಯನ್ನು BJPಗೆ ಅನುಕೂಲವಾಗುವ ರೀತಿಯಲ್ಲಿ ರೂಪಿಸಲಾಗಿದೆ ಎಂದು ಅನೇಕ ಜನರು ಅನುಮಾನಿಸಿದ್ದರು. ಇದಲ್ಲದೆ ಚುನಾವಣಾ ಪ್ರಚಾರದ ಸಮಯದಲ್ಲಿ ನೀತಿ ಸಂಹಿತೆ ಉಲ್ಲಂಘನೆಯ ವಿಷಯಗಳಲ್ಲಿ ಚುನಾವಣಾ ಆಯೋಗವು BJPಯ ಬಗ್ಗೆ ಬಹಳ ಮೃದು ಧೋರಣೆ ತಳೆದಿದೆ ಮತ್ತು ವಿರೋಧ ಪಕ್ಷಗಳ ವಿರುದ್ಧ ಹೆಚ್ಚು ಕಠಿಣವಾಗಿ ನಡೆದುಕೊಂಡಿದೆ ಎಂಬ ಅಭಿಪ್ರಾಯ ಕೂಡ ಇತ್ತು. ಆದರೆ ಮತದಾನ ದಿನದ ಅಂತ್ಯಕ್ಕೆ ಘೋಷಿಸಿದ ಮತದಾನದ ಪ್ರಮಾಣ ಮತ್ತು ಹಲವಾರು ದಿನಗಳ ನಂತರ ಘೋಷಿಸಲಾದ ಅಂತಿಮ ಮತದಾನ ಅಂಕಿಅಂಶಗಳ ನಡುವಿನ ವ್ಯತ್ಯಾಸವನ್ನು ವೋಟ್ ಫಾರ್ ಡೆಮಾಕ್ರಸಿ ಎಂಬ ಒಂದು ಸಂಘಟನೆ ವಿಶ್ಲೇಷಿಸಿದಾಗ ಅತ್ಯಂತ ಆಘಾತಕಾರಿ ಅಂಶಗಳು ಬೆಳಕಿಗೆ ಬಂದವು. ದಿನದ ಅಂತ್ಯದ ಅಂಕಿಅಂಶಗಳಿಗೆ ಹೋಲಿಸಿದರೆ ನಂತರದ ಅಂತಿಮ ಅಂಕಿಅಂಶಗಳಲ್ಲಿ ಭಾರೀ ಏರಿಕೆ ಕಂಡುಬಂದಿತ್ತು. ಈ ಬಗ್ಗೆ ಅರ್ಥಪೂರ್ಣವಾದ ಕಾರಣಗಳನ್ನು ಚುನಾವಣಾ ಆಯೋಗ ನೀಡಲೇ ಇಲ್ಲ. ಸೊ 2024 ಮೇಯಲ್ಲಿ ಐ ಥಿಂಕ್ ಏಪ್ರಿಲ್ ಮೇ ಆ ಸಮಯದಲ್ಲಿ ಏಪ್ರಿಲ್ ಮೇ ಜೂನ್ ಆ ಸಮಯದಲ್ಲಿ ಲೋಕಸಭಾ ಚುನಾವಣೆ ನಡೀತು. 7 ಹಂತಗಳಲ್ಲಿ ನಡೀತು. ವೋಟ್ ಫಾರ್ ಡೆಮಾಕ್ರಸಿ ಅಂತ ಒಂದು ಸಂಘಟನೆ, ಅಂದರೆ ಸಾಮಾಜಿಕ ಕಳಕಳಿ ಇರುವ ಸಂಘಟನೆ, ಅವರು ಜುಲೈ 22, 2024 222 ಪೇಜ್ ಪುಟಗಳ ಒಂದು ಸುದೀರ್ಘ ವರದಿಯನ್ನು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಬಿಡುಗಡೆ ಮಾಡಿದರು. ಇದರಲ್ಲಿ ಮತದಾನ ಅಕ್ರಮ, ಮ್ಯಾನಿಪುಲೇಷನ್ ಮತ್ತು ಮತದಾನ ಹಾಗೂ ಎಣಿಕೆಯ ಸಮಯದಲ್ಲಿ ದುರ್ನಡತೆ ಹೇಗೆ ನಡೆದಿದೆ ಮತ್ತು ಈ ಮೂಲಕ 15 ರಾಜ್ಯಗಳಲ್ಲಿ ಕನಿಷ್ಠ 79 ಲೋಕಸಭಾ ಸೀಟುಗಳಲ್ಲಿ BJP ಮತ್ತು NDA ಈ ಅಕ್ರಮದ ಲಾಭ ಹೇಗೆ ಪಡೆದಿವೆ ಎಂದು ತೋರಿಸಿದೆ. ಇದು ಮೇಲ್ನೋಟಕ್ಕೆ ಜನಾದೇಶದ ಕಳ್ಳತನಕ್ಕೆ ದಾರಿಯಾಗಿದೆ. ಚುನಾವಣಾ ಆಯೋಗವು BJP ಮತ್ತು NDA ಪರವಾಗಿ ಪಕ್ಷಪಾತವಾಗಿ ವರ್ತಿಸಿದ್ದು ಮಾತ್ರವಲ್ಲದೆ ವಿವಿಧ ಸಂಸದೀಯ ಕ್ಷೇತ್ರಗಳಲ್ಲಿ ಚಲಾವಣೆಯಾದ ಒಟ್ಟು ಮತಗಳ ಅಂಕಿಅಂಶಗಳನ್ನು ಕೂಡ ಬಿಡುಗಡೆ ಮಾಡುವಲ್ಲಿ ಬಹಳ ನಿಗೂಢವಾಗಿ ಕಾರ್ಯನಿರ್ವಹಿಸಿದೆ. ಮುಕ್ತ ಮತ್ತು ನ್ಯಾಯಯುತ ಚುನಾವಣೆಯ ತತ್ವಗಳ ಪ್ರಕಾರ ಮತದಾನ ಮುಗಿದ ತಕ್ಷಣ ಮತ ಚಲಾಯಿಸಿದವರ ಸಂಖ್ಯೆಯನ್ನು ಬಿಡುಗಡೆ ಮಾಡಬೇಕು. ಯಾವುದೇ ಎಲೆಕ್ಷನಲ್ಲಿ ಇವಾಗ ಎಲ್ಲರೂ ನೀವು ಒಂದು ಎಲೆಕ್ಷನ್ಗೆ ಒಂದು ವೋಟಿಂಗ್ ಬೂತ್ಗೆ ಹೋಗ್ತೀರಿ, ವೋಟ್ ಹಾಕಿ ಬರ್ತೀರಿ. ಸಾಮಾನ್ಯ ಬೆಳಗ್ಗೆ 7 ಗಂಟೆಗೆ ಶುರುವಾಗುತ್ತೆ, ಸಾಯಂಕಾಲ 5 ಅಥವಾ 6 ಗಂಟೆ ತನಕ ಇದು ಮತ ಚಲಾವಣೆ ನಡೆಯುತ್ತೆ. ಆ ಮತ ಚಲಾವಣೆ ಆದಮೇಲೆ ಕೊನೆಗೆ ಎಷ್ಟು ಜನ ಮತ ಚಲಾಯಿಸಿದ್ದಾರೆ ಅಂತ ಒಂದು ಅಂಕಿಅಂಶ ಬೇಕಲ್ವಾ. ಅದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಬಹಳ ತುಂಬ ಬೇಸಿಕ್ ರಿಕ್ವೈರ್ಮೆಂಟ್ ಅಲ್ವಾ ಅದು. ಈ ರೀತಿ ಮತ ಚಲಾಯಿಸಿದವರ ಸಂಖ್ಯೆಯನ್ನು ಬಿಡುಗಡೆ ಮಾಡಬೇಕು. ಇದು ಅವರ ಚುನಾವಣಾ ಆಯೋಗದ ಮೂಲಭೂತ ಕರ್ತವ್ಯಗಳಲ್ಲಿ ಒಂದು. ಸಾಮಾನ್ಯವಾಗಿ ಸಂಜೆ 5 ಅಥವಾ 6 ಗಂಟೆಗೆ ಮತದಾನ ಮುಕ್ತಾಯವಾಗುತ್ತದೆ. ಚುನಾವಣಾ ನಿಯಮಗಳ ಪ್ರಕಾರ ಪ್ರತಿ ಬೂತ್ನಲ್ಲಿ ಚಲಾವಣೆಯಾದ ಮತಗಳ ಸಂಖ್ಯೆಯನ್ನು BLO, ಬೂತ್ ಲೆವೆಲ್ ಆಫೀಸರ್, ಅವರು ಲಿಖಿತವಾಗಿ ಬೂತ್ ಲೆವೆಲ್ ಆಫೀಸರ್ನ ನೇಮಕ ಮಾಡೋದು ಚುನಾವಣಾ ಆಯೋಗ. ಅವರು ಲಿಖಿತವಾಗಿ BLAಗಳಿಗೆ, ಅಂದರೆ ಮತಗಟ್ಟೆ ಏಜೆಂಟ್ಗಳಿಗೆ, ಅಂದರೆ ಈ ಪೊಲಿಟಿಕಲ್ ಪಾರ್ಟೀಸ್, ರಾಜಕೀಯ ಪಕ್ಷಗಳ ಏಜೆಂಟ್ಗಳಿಗೆ ನೀಡಬೇಕು. ಅಲ್ಲಿ ಯಾರು ರಾಜಕೀಯ ಪಕ್ಷಗಳ ಪರವಾಗಿ ಕೂತಿರ್ತಾರೆ ಅವ್ರಿಗೆ ನೀಡಬೇಕು ಮತ್ತು ಅದಕ್ಕೆ ಅವರೆಲ್ಲರೂ ಸಹಿ ಹಾಕಬೇಕು. ಇದಕ್ಕೆ ಫಾರ್ಮ್ 17C ಅಂತಾರೆ. ನೈತಿಕತೆಯ ದೃಷ್ಟಿಯಿಂದ ಆ ಮಾಹಿತಿಯನ್ನು ಕೂಡಲೇ ಸಾರ್ವಜನಿಕವಾಗಿ ಲಭ್ಯವಾಗುವಂತೆ ಮಾಡಬೇಕು. ಅದರಲ್ಲಿ ಏನು ಸೀಕ್ರೆಟ್ ಏನಿದೆ, ಅದನ್ನು ರಹಸ್ಯ ಯಾಕೆ ಇಟ್ಕೋಬೇಕು? ಅದು ಆ್ಯಕ್ಚುಲಿ ಜನರಿಗೆ ಸೇರಿರೋದು ಪ್ರಜಾಪ್ರಭುತ್ವದಲ್ಲಿ. ಅದು ಸಾರ್ವಜನಿಕವಾಗಿ ಕೂಡಲೇ ಮಾಡಬೇಕು. ಇಂದಿನ ತಂತ್ರಜ್ಞಾನದ ನೆರವಿನಿಂದ ಪ್ರತಿ ಸಂಸದೀಯ ಕ್ಷೇತ್ರದಲ್ಲಿ ಚಲಾವಣೆಯಾದ ಒಟ್ಟು ಮತಗಳನ್ನು ಅದೇ ಸಂಜೆ ಸುಲಭವಾಗಿ ಕ್ರೋಢೀಕರಿಸಿ ಪ್ರಕಟಿಸಬಹುದು. ಅಗತ್ಯವಿದ್ದರೆ ಹೆಚ್ಚಿನ ಪರಿಶೀಲನೆ ನಡೆಸಿದ ನಂತರ ಅದೇ ಸಂಜೆ ಅಥವಾ ಮರುದಿನ ಬೆಳಗ್ಗೆ ಅಂಕಿಅಂಶಗಳನ್ನು ಅಂತಿಮ ಎಂದು ಖಚಿತಪಡಿಸಬಹುದು. ಒಂದು ವೇಳೆ ದಿನದ ಅಂತ್ಯದ ಮತ್ತು ಅಂತಿಮ ಅಂಕಿಅಂಶಗಳ ನಡುವೆ ವ್ಯತ್ಯಾಸವಿದ್ದರೆ ಸರಿಯಾದ, ಪಾರದರ್ಶಕ ಹಾಗೂ ವಿವರವಾದ ಕಾರಣಗಳನ್ನು ಸಾರ್ವಜನಿಕವಾಗಿ ನೀಡಬೇಕಾಗುತ್ತೆ.
ಆದರೆ ಚುನಾವಣಾ ಆಯೋಗವು ಈ ರೀತಿಯ ಪ್ರಕ್ರಿಯೆಯನ್ನು ಅನುಸರಿಸಲಿಲ್ಲ. ನೋಡಿ ಎಷ್ಟು ಸಿಂಪಲ್ ನೋಡಿ. ಎಷ್ಟು ಜನ ವೋಟ್ ಹಾಕಿದ್ರು, ಯಾವ್ಯಾವ ಬೂತಲ್ಲಿ ಎಷ್ಟೆಷ್ಟು ಜನ ವೋಟ್ ಹಾಕಿದ್ರು. ಈಗಿನ ತಂತ್ರಜ್ಞಾನದ ಮಟ್ಟ ಹೇಗಿದೆ ಅಂತಂದರೆ ಅದನ್ನ ಏನೂ ಕಷ್ಟ ಇಲ್ಲದೆ ತಕ್ಷಣ ಒಂದು ಚುನಾವಣೆಗಳು ಮುಗಿದ ಒಂದು ಅರ್ಧ ಗಂಟೆ ಒಳಗೆ ಪೂರ್ತಿ ಅಂಕಿಅಂಶಗಳು ಇಂಥ ಬೂತಲ್ಲಿ ಇಷ್ಟು ಜನ ವೋಟ್ ಹಾಕಿದ್ದಾರೆ, ಇಂಥ ಬೂತಲ್ಲಿ ಇಷ್ಟು ಜನ ವೋಟ್ ಹಾಕಿದ್ದಾರೆ, ಇಂಥ ಬೂತಲ್ಲಿ ಇಷ್ಟು ಜನ ವೋಟ್ ಹಾಕಿದ್ದಾರೆ ಅಂತ ತಿಳಿಸ್ಬೋದು. ತಿಳಿಸ್ಬೇಕು ಕೂಡ. ಒಂದೊಂದು ಬೂತಲ್ಲಿ ಒಂದೊಂದು ಮತಗಟ್ಟೆಯಲ್ಲಿ, ಬೂತ್ ಅಂದರೆ ಮತಗಟ್ಟೆ, ಸಾಮಾನ್ಯ ಒಂದು ಅಂದಾಜು 1,000 ಜನ ವೋಟರ್ಸ್ ಇರ್ಬೋದು. ಚಲಾವಣೆ ಹಕ್ಕು ಇರುವಂಥವ್ರು ಇರ್ಬೋದು. ಮೇ ಬಿ 700, 800, 900 ಜನ ವೋಟ್ ಹಾಕಿರ್ಬೋದು, 600 ಜನ ವೋಟ್ ಹಾಕಿರ್ಬೋದು ಅಲ್ವಾ. ಅದನ್ನು ಎಷ್ಟು ಜನ ವೋಟ್ ಹಾಕಿದ್ದಾರೆ ಅಂತ ಆ ಅಂಕಿಅಂಶನ ಎಲ್ಲ ಬೂತ್ಗಳಿಂದ, ಎಲ್ಲ ಮತಗಟ್ಟೆಗಳಿಂದ ಕ್ರೋಢೀಕರಿಸಿ ಒಂದು ಬಹಳ ಸರಳವಾಗಿ ಮಾಡೋದು. ಯಾರು ಬೇಕು, ಇದರಲ್ಲಿ ಏನು ಕಷ್ಟವಾದ್ದೇನೂ ಇಲ್ಲ ಇದರಲ್ಲಿ. ಆದರೆ ಚುನಾವಣಾ ಆಯೋಗ ಅದನ್ನು ಮಾಡಲಿಲ್ಲ. 2024 ಸಂಸತ್ ಚುನಾವಣೆಗಳು 7 ಹಂತದಲ್ಲಿ ನಡೆಯಿತು. ಪ್ರತಿ ಹಂತದ ಮತದಾನದ ದಿನ ಸಂಜೆ ಸುಮಾರು 7 ಗಂಟೆಗೆ ಚುನಾವಣಾ ಆಯೋಗವು ಅಂದು ಚಲಾವಣೆಯಾದ ಒಟ್ಟು ಮತಗಳ ಅಂಶಗಳನ್ನು ಬಿಡುಗಡೆ ಮಾಡಿತು. ಆದರೆ ಅದು ಕ್ಷೇತ್ರವಾರು ಅಥವಾ ಬೂತ್ವಾರು ವಿವರಗಳನ್ನು ನೀಡಲಿಲ್ಲ. ಅವರು ಕೇವಲ ಪ್ರತಿ ರಾಜ್ಯದಲ್ಲಿ ಚಲಾವಣೆಯಾದ ಮತಗಳನ್ನು ಒಟ್ಟು ಮತದಾರರ ಶೇಕಡಾವಾರು ಪ್ರಮಾಣದಲ್ಲಿ ಮಾತ್ರ ಬಿಡುಗಡೆ ಮಾಡಿತು. ಈ ಕ್ಷೇತ್ರದಲ್ಲಿ, ಈ ಲೋಕಸಭೆ ಕ್ಷೇತ್ರದಲ್ಲಿ ಎಷ್ಟು, ಈ ವಿಧಾನಸಭೆ ಕ್ಷೇತ್ರದಲ್ಲಿ ಎಷ್ಟು ಜನ ವೋಟ್ ಹಾಕಿದ್ದಾರೆ, ಈ ಬೂತಲ್ಲಿ ಎಷ್ಟು ಜನ ವೋಟ್ ಹಾಕಿದ್ದಾರೆ, ಅದು ಕೊಡಬೇಕಾಗಿ ಸಾರ್ವಜನಿಕವಾಗಿ. ಅವ್ರು ಆ ಥರ ಕೊಡಲಿಲ್ಲ. ಅವರು ಈ ರಾಜ್ಯದಲ್ಲಿ ಎಷ್ಟು ಅದು ಕೂಡ ರಾಜ್ಯದಲ್ಲಿ ಎಷ್ಟು ಜನ ವೋಟ್ ಹಾಕಿದ್ದಾರೆ ಅಂತ ಹೇಳಲಿಲ್ಲ. ಶೇಕಡಾವಾರು ಇಷ್ಟು ಹಾಕಿದ್ದಾರೆ ಅಂತ ಅಂಕಿಅಂಶಗಳನ್ನು ಬಿಡುಗಡೆ ಮಾಡಿದ್ರು. ಅಂದರೆ 68%, 73%, 54%, 85%, ಎಷ್ಟು ಪರ್ಸೆಂಟ್ ಇದೆ ಅಷ್ಟು ಪರ್ಸೆಂಟ್ ಅಂತ ಹೇಳಿ. ಆ ಪರ್ಸೆಂಟ್ ಬರಬೇಕಾದ್ರೆ, ಆ ಇಷ್ಟು ಶೇಕಡ ಅಂತ ಬರಬೇಕಾದ್ರೆ ಆ್ಯಕ್ಚುಯಲ್ ಅಂಕಿಅಂಶಗಳು ಇರಬೇಕಲ್ವ. ಆ್ಯಕ್ಚುಯಲ್ ಅಂಕಿಅಂಶಗಳನ್ನ ಕೊಡ್ಬೋದಾಗಿತ್ತು, ಯಾಕೆ ಕೊಡಲಿಲ್ಲ. ಅದು ಕ್ಷೇತ್ರವಾರು ಕೊಡ್ಬೋದಾಗಿತ್ತು, ಯಾಕೆ ಕೊಡಲಿಲ್ಲ. ಬೂತ್ ವೈಸ್ ಅಂದರೆ ಪ್ರತಿ ಮತಗಟ್ಟೆಯಲ್ಲೂ ಇಂಥ ಬೂತಲ್ಲಿ ಇಷ್ಟು ಜನ, ಇಂಥ ಜನ ಕೊಡ್ಬೋದಾಗಿತ್ತು, ಯಾಕೆ ಕೊಡಲಿಲ್ಲ. ಮೊದಲ ಹಂತದ ಮತದಾನದ ನಂತರ 11 ದಿನಗಳ ಬಳಿಕ ಅಂತಿಮ ಅಂಕಿಅಂಶಗಳನ್ನು ಬಿಡುಗಡೆ ಮಾಡಿತು. ಅವತ್ತು ಸಾಯಂಕಾಲ ಒಂದು ಫಿಗರ್ಸ್ ಕೊಟ್ಟರು. 11 ದಿನದ ನಂತರ ಇದು ಅಂತಿಮ ಫೈನಲ್ ಫಿಗರ್ಸ್ ಅಂತ, ಈ ಥರ ಅಂತ, ಅಂತಿಮ ಅಂಕಿಅಂಶಗಳು ಈ ಥರ ಅಂತ ಹೇಳಿದರು. ನಂತರದ ಹಂತಗಳಲ್ಲಿ ಆವಾಗ ನನಗೆ ಜ್ಞಾಪಕ ಇದೆ, ಬಹಳ ವಿರೋಧ ವ್ಯಕ್ತಪಡಿಸಿದ್ರು ಜನ. ಯಾಕಪ್ಪ ಇದು 11 ದಿನ ಯಾತಕ್ಕೆ ಬೇಕು ನಿಮಗೆ ಅಂತ ಹೇಳಿ. ಅದಾದಮೇಲೆ 3, 4, 5 ದಿನದೊಳಗೆ, ಅದಾದಮೇಲೆ ಹಂತಗಳಲ್ಲಿ ಚುನಾವಣೆ ಆದ 3, 4 ಅಥವಾ 5 ದಿನದೊಳಗೆ ಅಂತಿಮ ಅಂಶಗಳಿಷ್ಟು ಅಂತ ನೀಡ್ತು. ಆದರೆ ಅಲ್ಲಿ ಅದು ಕೂಡ ಅಂತಿಮ ಅಂಕಿಅಂಶಗಳು ಕೂಡ ಕೇವಲ ಶೇಕಡಾವಾರು ಪ್ರಮಾಣದಲ್ಲಿದ್ದವು. ಮತದಾನದ ದಿನದಂದು ಬಿಡುಗಡೆ ಆದ ದಿನದ ಅಂತ್ಯದ ಅಂಕಿಅಂಶಗಳು ಮತ್ತು ಹಲವು ದಿನಗಳ ನಂತರ ಬಿಡುಗಡೆಯಾದ ಅಂತಿಮ ಅಂಕಿಅಂಶಗಳು, ದಿನದ ಅಂತ್ಯ ಮತ್ತು ಅಂತಿಮ ಈ 2 ಅಂಕಿಅಂಶಗಳ ನಡುವೆ ಭಾರೀ ವ್ಯತ್ಯಾಸಗಳು ಕಂಡುಬಂದವು. ಇಂತಹ ವ್ಯತ್ಯಾಸಗಳು ಯಾಕೆ ಉಂಟಾದವು ಎಂಬುದಕ್ಕೆ ಆಯೋಗವು ಯಾವುದೇ ಅರ್ಥಪೂರ್ಣ ಕಾರಣಗಳನ್ನು ನೀಡಲಿಲ್ಲ. ಇವತ್ತು ಚುನಾವಣೆ ಆಯಿತು ರೀ, ಓಕೆ, ಇವತ್ತು ಇಷ್ಟು % ವೋಟಿಂಗ್ ಆಗಿದೆ ಅಂತ ಸಾಯಂಕಾಲ 7 ಗಂಟೆಗೆ ಅವರ ಒಂದು ಪ್ರಕಟಣೆ ಮಾಡೋದು. 3 ದಿನ ಆದಮೇಲೆ, 4-5 ದಿನ ಆದಮೇಲೆ, 11 ದಿನ ಆದಮೇಲೆ ಇದು ಫೈನಲ್ ಫಿಗರ್ಸು, ಅಂತಿಮ ಅಂಕಿಅಂಶ ಇಷ್ಟು % ವೋಟ್ ಆಗಿದೆ, ಅದು ಜಾಸ್ತಿ ಆಗಿದೆ. ಮೊದಲನೇ ಚುನಾವಣೆ ದಿನ 7 ಗಂಟೆಗೆ ಸಾಯಂಕಾಲ ಅವರು ಬಿಡುಗಡೆ ಮಾಡಿದ ಅಂಕಿಅಂಶಗಳು ಹೋಲಿಸಿದ್ರೆ ತುಂಬ ಜಾಸ್ತಿ ಆಗಿದೆ. ಯಾಕಾಗಿದೆ ಗೊತ್ತಿಲ್ಲ, ಏನೂ ಕಾರಣ ಇಲ್ಲ. ಇಂತಹ ವ್ಯತ್ಯಾಸಗಳು ಏಕೆ ಉಂಟಾದವು ಎಂಬುದಕ್ಕೆ ಆಯೋಗದ ಯಾವುದೇ ಅರ್ಥಪೂರ್ಣ ಕಾರಣಗಳನ್ನು ನೀಡಲಿಲ್ಲ. ದಿನದ ಅಂತ್ಯದ ಮತದಾನದ ಅಂಕಿಅಂಶಗಳನ್ನು ನೀಡಲು ಆಯೋಗದ ಬಳಿ ಪ್ರತಿ ಬೂತಿಂದ ಸಂಖ್ಯೆಗಳನ್ನು ಸಂಗ್ರಹಿಸಲು ಒಂದು ವಿಶ್ವಾಸಾರ್ಹ ವ್ಯವಸ್ಥೆ ಇರಲೇಬೇಕಲ್ವೇ? ಇಲ್ಲದಿದ್ದರೆ ಆಯೋಗವು ಅಂಕಿಅಂಶಗಳನ್ನು ಹೇಗೆ ನೀಡುತ್ತೆ? ಒಂದು ವೇಳೆ ವಿಶ್ವಾಸಾರ್ಹ ವ್ಯವಸ್ಥೆ ಇದ್ದರೆ ದಿನದ ಅಂತ್ಯದ ಮತ್ತು ಅಂತಿಮ ಅಂಕಿಅಂಶಗಳ ನಡುವೆ ವ್ಯತ್ಯಾಸ ಯಾಕೆ ಬರಬೇಕು? ಪ್ರಾಮಾಣಿಕ ವ್ಯವಸ್ಥೆಯಲ್ಲಿ ಇಂತಹ ವ್ಯತ್ಯಾಸಗಳು ಇರಲೇಬಾರದು. ಇವಾಗ ಒಂದು ಲೋಕಸಭೆ ಕ್ಷೇತ್ರದಲ್ಲಿ ಉದಾಹರಣೆಗೆ 1500 ಬೂತ್ಗಳಿದೆ ಅಂತ ಅಂದ್ಕೊಳ್ಳಿ.
ಆ 1500 ಬೂತ್ಗಳಲ್ಲಿ ಒಂದೊಂದು ಬೂತಲ್ಲೂ ಎಷ್ಟೆಷ್ಟು ವೋಟ್ ಬಿದ್ದಿದೆ ಅದನ್ನು ಆ ಸಾಯಂಕಾಲನೇ ಅವ್ರು ಸಂಗ್ರಹಣೆ ಮಾಡೋದಕ್ಕೆ ಒಂದು ವ್ಯವಸ್ಥೆ ಇರಬೇಕು. ಆ ವ್ಯವಸ್ಥೆ ಇಲ್ಲದ್ರೆ ಎಷ್ಟು ಜನ ವೋಟ್ ಹಾಕಿದ್ರೆ ಅಂತ ಹೆಂಗೆ ಗೊತ್ತಾಗುತ್ತೆ ಅವ್ರಿಗೆ? ಆ ವ್ಯವಸ್ಥೆ ಒಂದು ವಿಶ್ವಾಸಾರ್ಹ ವ್ಯವಸ್ಥೆ ಇರಬೇಕು, ಸುಮ್ಮನೆ ಏನೋ ಬಾಯಿಗೆ ಬಂದಿದ್ದು ಹೇಳೋದಲ್ಲ ಅದು ಅಲ್ವಾ. ಸೊ ಒಂದು ವೇಳೆ ವಿಶ್ವಾಸಾರ್ಹ ವ್ಯವಸ್ಥೆ ಇದ್ದರೆ ಆವತ್ತು ಸಾಯಂಕಾಲನೇ ಫಿಗರ್ಸ್ ಬರಬೇಕಾಗಿತ್ತು. ಅಕಸ್ಮಾತ್ ಏನೋ ಎಲ್ಲೋ ಒಂದು ಸಣ್ಣ ಪುಟ್ಟ ತಪ್ಪುಗಳಾಗಿದೆ ಅಂತಂದರೆ ಅದು ಆಮೇಲೆ ಬೆಳಕಿಗೆ ಬಂದರೆ ಆವತ್ತು ರಾತ್ರಿನೇ ಆಗಲಿ ಅಥವಾ ಬೆಳಗ್ಗೆ ಮಾರನೇ ದಿವಸ ಬೆಳಗ್ಗೆ ಆಗಲಿ ಇದು ಅಂತಿಮ ಫಿಗರ್ಸ್ ಈ ಥರ ಇದೆ ಅಂಕಿಅಂಶಗಳು, ಸಾರಿ ಇದು ಸಾಯಂಕಾಲ ನಾವು ಮೊದಲು ಪ್ರಕಟಣೆ ಮಾಡಿದ ಅಂಕಿಅಂಶಗಳಿಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ವ್ಯತ್ಯಾಸ ಇದೆ, ಯಾತಕ್ಕೆ ವ್ಯತ್ಯಾಸ ಆಯಿತು ಅಂತ ಹೇಳಬೇಕು. ಅದನ್ನು ಪ್ರಕಟಣೆ ಮಾಡಬೇಕು. ಈಗಿನ ನಮ್ಮ ಟೆಕ್ನಾಲಜಿ ಇರೋ ಪರಿಸ್ಥಿತಿಯಲ್ಲಿ ವ್ಯತ್ಯಾಸ ಆಗಲೇಬಾರ್ದು. ಅಕಸ್ಮಾತ್ ಏನೋ ಯಾರೋ 10 ಅಂತ 10ಗೆ ಬದಲು 01 ಅಂತ ಹಾಕಿದರೆ ಓಕೆ, ಅದು ಯಾತಕ್ಕೆ ಹಾಕಿದ್ದಾರೆ, ಏನು ಯಾರಿಂದ ಈ ತಪ್ಪು ನಡೀತು, ಅದಕ್ಕೆ ಒಂದು ವಿವರಣೆ ಇರಬೇಕಲ್ವ, ಎಕ್ಸ್ಪ್ಲನೇಷನ್ ಇರಬೇಕಲ್ವ. ಏನಮ್ಮ ಯಾತಕ್ಕೆ ಈ ಥರ ತಪ್ಪಾಗಿದೆ ನಿಮ್ಮ ಕಡೆಯಿಂದ, ಯಾತಕ್ಕೆ ಅರ್ಥ ಮಾಡ್ಕೋಬೇಕು, ಮತ್ತೆ ಅದು ಮುಂದೆ ಆ ರೀತಿ ತಪ್ಪಾಗದಿರೋ ಕ್ರಮಗಳು ತಗೋಬೇಕು ಅಲ್ವಾ. ಸೊ ಪ್ರಾಮಾಣಿಕ ವ್ಯವಸ್ಥೆಯಲ್ಲಿ ಇಂತಹ ವ್ಯತ್ಯಾಸಗಳು ಇರಲೇಬಾರ್ದು. ಒಂದು ವೇಳೆ ವ್ಯತ್ಯಾಸಗಳಿದ್ದರೆ ತೀರಾ ಕಡಿಮೆ ಇರಬೇಕು ಮತ್ತು ಅದಕ್ಕೆ ಸರಿಯಾದ ಕಾರಣಗಳು ಇರಬೇಕು. ಚುನಾವಣಾ ಆಯೋಗದಿಂದ ಯಾವುದೇ ಅರ್ಥಪೂರ್ಣ ಕಾರಣಗಳು ಬರಲಿಲ್ಲ. ಈ ವ್ಯತ್ಯಾಸಗಳು ಮತ್ತು ಇತರೆ ಸಾರ್ವಜನಿಕವಾಗಿ ಲಭ್ಯವಿರುವ ದತ್ತಾಂಶಗಳನ್ನು ಬಳಸಿ ವೋಟ್ ಫಾರ್ ಡೆಮಾಕ್ರಸಿ ಪ್ರಕಟಿಸಿದ ವರದಿಯು 2024ರಲ್ಲಿ BJP ಮತ್ತು NDAಗೆ ಕನಿಷ್ಠ 79 ಸಂಸದೀಯ ಸೀಟುಗಳನ್ನು ಅಕ್ರಮವಾಗಿ ಗೆದ್ದಿದೆ ಎಂದು ಅಂದಾಜಿಸಿದೆ. ಕನಿಷ್ಠ 79 ಲೋಕಸಭಾ ಸೀಟ್ಸ್ನ ಹೀಗೆ ಅಕ್ರಮವಾಗಿ BJP ನೇತೃತ್ವದ NDAಗೆ ಪ್ರಸ್ತುತ ಭಾರತದ ಒಕ್ಕೂಟ ಸರ್ಕಾರ ರಚಿಸಲು ದಾರಿಯಾಗಿದೆ. 2024ರಲ್ಲಿ ದಿನದ ಅಂತ್ಯದ ಮತ್ತು ಅಂತಿಮ ಅಂಕಿಅಂಶಗಳ ನಡುವೆ ಯಾವಾಗಲೂ ಮತಗಳ ಸಂಖ್ಯೆ ಹೆಚ್ಚೇ ಆಗಿದೆ. ಕೆಲವು ರಾಜ್ಯಗಳಲ್ಲಿ ಈ ಹೆಚ್ಚಳವು ದಿನದ ಅಂತ್ಯದ ಅಂಕಿಅಂಶಗಳಿಗೆ ಹೋಲಿಸಿದರೆ 10% ಅಥವಾ ಅದಕ್ಕಿಂತ ಹೆಚ್ಚು ಅಧಿಕವಾಗಿದೆ. ಸೊ ದಿನದ ಕೊನೆಗೆ 100 ವೋಟ್ ಬಿದ್ದಿದೆ ಅಂತ ಹೇಳಿದ್ರೆ ಆಮೇಲೆ ಅಂತಿಮ ಅಂಕಿಅಂಶದಲ್ಲಿ 110 ವೋಟ್ ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಹೇಗೆ? ಇದು ಸರಾಸರಿ ಅಂದಾಜಾಗಿ ಸರಾಸರಿ ಎಲ್ಲ ಬಹಳ ಕ್ಷೇತ್ರಗಳಲ್ಲಿ ಕೆಲವು ರಾಜ್ಯಗಳಲ್ಲಿ ಈ ರೀತಿ ಆಗಿದೆ. ಓಕೆ, ಈ ರೀತಿಯಾಗಿ ಒಟ್ಟು ಸುಮಾರು 5 ಕೋಟಿ ನಕಲಿ ಎಂದು ಕಾಣುವ ಮತಗಳನ್ನು ಸೇರಿಸಲಾಗಿದೆ. 5 ಕೋಟಿ ಫೇಕ್ ವೋಟ್ಸ್ನ ಆ್ಯಡ್ ಮಾಡಿದರೆ ಇದು ಅದು ಎಂಥ ಚುನಾವಣೆ, ಅದು ಎಂಥ ಪ್ರಾಮಾಣಿಕತೆ, ಇದು ಹೇಗೆ? ಅಂದರೆ ದಿನದ ಅಂತ್ಯಕ್ಕೆ ಅವರು ಪ್ರಕಟಣೆ ಮಾಡಿದ ಅಂಕಿಅಂಶಗಳಿಗೂ ಅಂತಿಮ ಅಂಕಿಅಂಶಗಳು ಅಂತ ಹಾಕಿರೋದಕ್ಕೆ 5 ಕೋಟಿ ವ್ಯತ್ಯಾಸ ಆಗಿದೆ ನೋಡಿ ಅಂದಾಜಲ್ಲಿ. ಇದು ಚುನಾವಣಾ ಫಲಿತಾಂಶಗಳಲ್ಲಿ ಅಕ್ರಮ ನಡೆದಿದೆಯೇ ಎಂಬ ಗಂಭೀರ ಪ್ರಶ್ನೆ ಹುಟ್ಟು ಹಾಕೋದಿಲ್ಲವೇ? ಎಷ್ಟೋ ರಾಜ್ಯಗಳಲ್ಲಿ ಪ್ರತಿ ಸಂಸದೀಯ ಕ್ಷೇತ್ರಕ್ಕೆ ಸರಾಸರಿ 1 ಲಕ್ಷದಿಂದ 2 ಲಕ್ಷದಷ್ಟು ಮತಗಳ ಹೆಚ್ಚಳ ಕಂಡುಬಂದಿದೆ. ಅನೇಕ ಸಂದರ್ಭಗಳಲ್ಲಿ ಗೆಲುವಿನ ಅಂತರವು ಆ ದಿನದ ಅಂತ್ಯದ ಮತ್ತು ಅಂತಿಮ ಅಂಶಗಳ ನಡುವಿನ ಸರಾಸರಿ ವ್ಯತ್ಯಾಸಕ್ಕಿಂತ ಕಡಿಮೆ ಇತ್ತು. ಇದು ಅಂತಿಮ ಫಲಿತಾಂಶಗಳ ಮೇಲೆ ಈ ವ್ಯತ್ಯಾಸಗಳು ಎಷ್ಟು ಗಂಭೀರ ಪರಿಣಾಮ ಬೀರಿವೆ ಎಂಬುದನ್ನು ಸೂಚಿಸುತ್ತದೆ. ಅಂತಿಮ ಅಂಕಿಅಂಶಗಳ ಈ ಹೆಚ್ಚಳವು BJP ನೇತೃತ್ವದ NDAಗೆ ಗಣನೀಯವಾಗಿ ಲಾಭ ಮಾಡಿಕೊಟ್ಟಿದೆ. ಈ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿಗಾಗಿ 17 ಪೇಜ್ PDF ಬುಕ್ಲೆಟ್ ಡೌನ್ಲೋಡ್ ಮಾಡ್ಕೋಬಹುದು ಫ್ರೀಯಾಗಿ. kannadaindians.com/SIR ಅಥವಾ democracy in danger -English ಅಥವಾ ಕನ್ನಡ